ಮಕ್ಕಳ ಸುರಕ್ಷತೆ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಶಿಕ್ಷಕನಿಗೆ ಶಿಕ್ಷೆ, ಆಕ್ರೋಶಗೊಂಡ ಸಾರ್ವಜನಿಕರು, ಸಂಘಟನೆಗಳ ಪ್ರತಿಭಟನೆ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರ ಅಮಾನತು ಆದೇಶ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸೇವಾ ನಿಯಮಾವಳಿ ಉಲ್ಲಂಘನೆ ಹೆಸರಲ್ಲಿ ಇಲಾಖೆ ಕೈಗೊಂಡಿರುವ ಈ ಶಿಸ್ತು ಕ್ರಮವನ್ನು ಖಂಡಿಸಿ ನೂರಾರು ಪೋಷಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಕೇವಲ 100 ಮಕ್ಕಳಿಂದ ಶಾಲೆಗೆ ಇಂಗ್ಲಿಷ್ ಮಾಧ್ಯಮ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಶ ನೀಡಿ ಮಕ್ಕಳ ಸಂಖ್ಯೆಯನ್ನ ಗಣನೀಯವಾಗಿ ಹೆಚ್ಚಿಸಿದ ಕೀರ್ತಿ ಮುಖ್ಯ ಶಿಕ್ಷಕರಿಗೆ ಸಲ್ಲುತ್ತದೆ. ಆದರೆ 1865ರ ಬ್ರಿಟಿಷರ ಕಾಲದ ಈ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಿನನಿತ್ಯ ಜೀವಭಯದಲ್ಲಿ ಪಾಠ ಕೇಳುವಂತಾಗಿದೆ. ಈ ಬಗ್ಗೆ 2 ವರ್ಷಗಳಿಂದ ಶಾಸಕರು ಮತ್ತು ಉಪನಿರ್ದೇಶಕರಿಗೆ ಮನವಿ ಮಾಡಿದರೂ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿತ್ತು. ಕೊನೆಗೂ ಮಕ್ಕಳ ಸುರಕ್ಷತೆಗಾಗಿ ಶಿಕ್ಷಕರು ಈ ಸಮಸ್ಯೆಯನ್ನ ಸಾರ್ವಜನಿಕವಾಗಿ ಪ್ರಸ್ತಾಪಿಸಿದ್ದೇ ಅವರು ಮಾಡಿದ ತಪ್ಪಾಯಿತೇ ಎಂದು ಪೋಷಕರು ಪ್ರಶ್ನಿಸುತ್ತಿದ್ದಾರೆ. ಯಾವಾಗ ಶಾಲೆಯ ಕಟ್ಟಡ ಬಿದ್ದು ಮಕ್ಕಳಿಗೆ ಪ್ರಾಣಾಪಾಯ ಆಗುತ್ತೋ ಅನ್ನೋ ಭಯ ಬದಲಿದ್ದೇವೆ. 2 ವರ್ಷದಿಂದ ಅಧಿಕಾರಿಗಳಿಗೆ ಹೇಳಿದ್ರೂ ಜಗ್ಗಿಲ್ಲ. ಇದನ್ನೇ ನಮ್ಮ ಮುಖ್ಯ ಶಿಕ್ಷಕರು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ತಕ್ಷಣ ರದ್ದಾಗಬೇಕು. ಶಾಲೆಗೆ ಮೂಲಸೌಕರ್ಯ ಸಿಗಬೇಕು, ಇಲ್ಲದಿದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ಪ್ರತಿಭಟನಾಕಾರರು ಬಿಒ ಅವರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಿದ್ದು ತಕ್ಷಣವೇ ಅಮಾನತು ಆದೇಶ ಹಿಂಪಡೆಯದಿದ್ದರೆ ಕಾನೂನುಬದ್ಧ ಹಾಗೂ ಶಾಂತಿಯುತ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಒಂದಡಿ ಇಲಾಖೆಯಲ್ಲಿ ನಿಯಮಾವಳಿ, ಮತ್ತೊಂದಡಿ ಮಕ್ಕಳ ಹಿತ ಕಾಯ್ದ ಶಿಕ್ಷಕನ ಪರ ನಿಂತು ಪೋಷಕರು ಈ ಸಂಘರ್ಷ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅವರನ್ನ ಏಕಾಏಕಿ ಏನೋ ಅಮಾನತು ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ, ಎಷ್ಟು ನ್ಯಾಯ ಇದೆ, ಏನು ಕಾರಣ? ಏನೋ ಅವ್ರನ್ನ ವಜಾ ಮಾಡಲಿಕ್ಕೆ, ಏನು ಅಮಾನತು ಮಾಡಲಿಕ್ಕೆ ಏನು ಕಾರಣ? ಅವರೇನಾದರೂ ಕರ್ತವ್ಯ ಲೋಪ ಮಾಡಿದಾರಾ? ಏನು ಮಾಡಿದ್ದಾರೆ ನೀವು ಅವ್ರನ್ನ ಏನೋ ಅಮಾನತು ಮಾಡಲಿಕ್ಕೆ? ಅವರು ಬಂದ ಮೇಲೆ ಈ ಶಾಲೆ ಎಷ್ಟು ಅಭಿವೃದ್ಧಿ ಆಗಿದೆ ನೀವೊಂದು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಅವರು ಬಂದ ಮೇಲೆ ಈ ಶಾಲೆಯಲ್ಲಿ ಏನು ಕರಾಟೆ ಶಿಕ್ಷಣ ನಡೀತಾ ಇದೆ, ಮತ್ತು ಏನು ಸಂಸ್ಕೃತ ನಡೀತಾ ಇದೆ, ಯೋಗ ನಡೀತಾ ಇದೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ದೊರೀತಾ ಇದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಕೂಡಲೇ ಏಕಾಏಕಿ ಅವ್ರನ್ನ ಅಮಾನತು ಮಾಡೋದು ನಿಮ್ಗೆ ಎಷ್ಟು ನ್ಯಾಯ ಅನಿಸುತ್ತೆ ಸರ್? ದಯವಿಟ್ಟು ಏನು ಅವರಿಗೆ ಅವರ ಸ್ಥಾನವನ್ನು ಕೊಡಲಿಲ್ಲ ಅಂತಂದರೆ ನಾವು ಈ ಶಾಲೆಯ ಮಕ್ಕಳ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇನ್ಯಾರೇ ಆಗಲಿ ಅವ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ಇಲ್ಲಿ ಭರ್ತಿ ಮುಖ್ಯೋಪಾಧ್ಯಾಯರಾಗಿ ಏನು ಮುಂದುವರಿಸಲಿಲ್ಲ ಅಂತಂದರೆ ನಾವು ಮಕ್ಕಳನ್ನೂ ಕಳಿಸಲ್ಲ. ಮತ್ತು ನಾವು ದಲಿತ ಪರ ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಮತ್ತು ಈ ಶಾಲೆಯ ಮಕ್ಕಳ ಪೋಷಕರುಗಳು ಏನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲೇ ಅಲ್ಲ, ತಮ್ಮ ಕಚೇರಿಗೂ ಕೂಡ ಬಂದು ಅಲ್ಲೂ ಕೂಡ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಇಲ್ಲಿ ತಪ್ಪು ಯಾರ್ದು ಅಂತ ಹೇಳ್ಬಿಟ್ಟು ತಾವುಗಳು ಮನವರಿಕೆ ಮಾಡಿಕೊಂಡು ಏನು ತಪ್ಪಿತಸ್ಥರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಕೂಡ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಏನು ಗುಡಿಬಂಡೆ ಪಟ್ಟಣದಲ್ಲಿ ಏಕೈಕ ಒಂದು ಶಾಲೆ, ಖಾಸಗಿ ಶಾಲೆಗಳಿಗೆ ಮಿಂಚುವಂಥ ಒಂದು ಸರ್ಕಾರಿ ಶಾಲೆ ಆಗಿದೆ. ಕಾರಣ ಏನಂದರೆ ಇಂದಿನ ಒಂದು 2-3 ವರ್ಷಗಳ ಹಿಂದೆ ನೋಡಿದ್ರೆ ಇಲ್ಲಿ ಕೇವಲ 100 ಜನ ಮಕ್ಕಳು ಮಾತ್ರ ದಾಖಲಾತಿ ಆಗ್ತಾಯಿತ್ತು. ಈಗ ಶಂಕರ್ ಸರ್ HM ಅಂತ ಬಂದ ಮೇಲೆ ಅವರ ಸ್ವ-ಇಚ್ಛೆಯಿಂದ ಮತ್ತು ಇತರೆ ದಾನಿಗಳ ಮುಖಾಂತರ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತ ಒಂದು ಸರ್ಕಾರದ ಒಂದು ಆದೇಶ ಏನಿದೆ, ಸರ್ಕಾರಿ ಶಾಲೆ ಉಳಿಸಿ ಅಂತ ಇದು ಮಾಡ್ತಾ ಇದ್ದಾರೆ. ನಮ್ಮ DDP ಅವರು ಏನು ಮಾಡ್ತಾ ಇದ್ದಾರೆ, ಖಾಸಗಿ ಶಾಲೆಯವರಿಗೆ ಇದು ಉತ್ತೇಜನ ನೀಡ್ತಾ ಇದ್ದಾರೆ. ಇಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಫೀಸ್ ಆದರೂ ಕಟ್ಟಲಿ, ನಾವು ಖಾಸಗಿ ಶಾಲೆಗೆ ಸೇರಿಸುವೆ, ಇಲ್ಲಾಂದರೆ ಸರ್ಕಾರಿ ಶಾಲೆ ಆದರೂ ಉಳಿಸಿ. ಅವ್ರು ಏನು ಹೇಳಿದ್ದಾರೆ ನಮ್ಮ ಶಂಕರ್ ಸರ್ ಅವರು ಒಂದು ಮನವಿ ಪತ್ರ ಕೊಡೋ ಬದಲಾಗಿ ಒಂದು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಇಲ್ಲಿ ಸರ್ಕಾರಿ ಇದು ಕೊಠಡಿಗಳ ದುರಸ್ತಿಯಲ್ಲಿದೆ, ಶಿಥಿಲಾವಸ್ಥೆ, ಇದು ಸರಿಪಡಿಸಿ ಅಂತ ಮಾನ್ಯ ಶಾಸಕರಲ್ಲಿ ಮತ್ತು ಮಾನ್ಯ DDP ಉಪನಿರ್ದೇಶಕರಲ್ಲಿ ಮನವಿ ಮಾಡಿದ್ದಾರೆ. ಒಂದು ಲೆಟ್ರು ಹಾಕಿದ್ದಾರೆ. 2 ವರ್ಷದಿಂದ ಇದೇ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಒಂದು ಸಭೆ ಮಾಡಿದ್ವಿ. ನಾವು ಒಂದು ಪ್ರೊಟೆಸ್ಟ್ ಮಾಡಿಬಿಟ್ಟು ಈ ಅಮ್ಮನ ಏನು ಹೇಳಿದ್ರು, ನಮ್ಮ BO ಮೇಡಮ್ ಅವರು ಒಂದು 6 ತಿಂಗಳಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಆಯಿತು, ಎಲ್ಲಿ ಮಾಡಿದ್ದೀರಾ ನೀವು?
ಆದರೆ ಯಾರನ್ನೋ ಒಬ್ಬರು ಏನೋ ಒಂದು ಈಗ ಶಂಕರ್ ಸರ್ ಅವ್ರದ್ದು ಒಂದು ಸರ್ಕಾರಿ ಒಂದೆರಡು ಶಾಲೆ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಖಾಸಗಿ ಶಾಲೆಕ್ಕಿಂತ ಸಂಗೀತ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಉತ್ತಮ ತರಬೇತಿ ಹೊಂದಿರುವಂಥ ಒಂದು ಶಿಕ್ಷಕರನ್ನು ಕರ್ಕೊಂಡು ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂದು ಮಕ್ಕಳಿಗೆ ಒಂದು ಉತ್ತೇಜನ ನೀಡ್ತಾ ಆಕರ್ಷಣೀಯವಾಗಿ ಒಂದು ಶಾಲೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ಕೊಡ್ತಾ ಇರೋದೇನು, ಒಬ್ಬ ರಾಜ್ಯ ಪ್ರಶಸ್ತಿ ವಿಕಲಚೇತನರು ಅವರು. ಇದೇನ ನೀವು ಮರ್ಯಾದೆ ಕೊಡ್ತಾ ಇರೋ DDP ಅವರೇ? ಇಲ್ಲಿಗೆ ಬನ್ನಿ, ನೀವು ನೋಡಿ ನಿಮ್ಮ ಮಕ್ಕಳೇನು ಇಲ್ಲಿ ಓದ್ತಾ ಇದ್ದಾರಾ? ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಮಗೂ ಗಮನಕ್ಕೆ ತೋರ್ತಾ ಇದ್ವಿ, ಮಾನ್ಯ ಆಯುಕ್ತರೇ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯ ಸಚಿವರಿಗೂ ನಾವು ಇದು ಮುಖಾಂತರ ಹೋಗ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಶಂಕರ್ ಸರನ್ನು ಕೂಡಲೇ ಇಲ್ಲಿ ಅಮಾನತನ್ನು ರದ್ದು ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನ ನಾವು ಪೋಷಕರು ಮತ್ತು ಇತರ ಸಂಘ ಸಮಸ್ಯೆಗಳು ಸಮಾನ ವಯಸ್ಕರ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಮಾಧ್ಯಮ ಮುಖಾಂತರ ನಾವು ಇದು ಮಾಡ್ತಾ ಇದ್ದೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.